ಗಂಗೆಯ ದತ್ತು ಮಗ ತಾನು ಎಂದೇ ಇತ್ತೀಚಿನ ದಿನಗಳಲ್ಲಿ ತಮ್ಮನ್ನು ತಾವು ಬಿಂಬಿತರಾಗಿಸುತ್ತಿರುವ ಮತ್ತು ಆ ಮೂಲಕ ಇನ್ನಷ್ಟು ವಾರಣಾಸಿಯ ಕಳ್ಳು ಬಳ್ಳಿಗೆ ತಮ್ಮನ್ನು ತಾವು ಬೆಸೆದುಕೊಳ್ಳುತ್ತಿರುವ ಪ್ರಧಾನಿ ನರೇಂದ್ರ ಮೋದಿ ಗಂಗಾ ಸಪ್ತಮಿ ಎಂದೇ ಗಂಗೆಯ ಮಡಿಲೂರು ವಾರಣಾಸಿಯಲ್ಲಿ ಮಂಗಳವಾರ ಅಭಿಜಿತ್ ಮುಹೂರ್ತದಲ್ಲಿ 3ನೇ ಸಲ ಲೋಕಸಭೆಗೆ ಆಯ್ಕೆ ಬಯಸಿ ನಾಮಪತ್ರ ಸಲ್ಲಿಸಿದ್ದಾರೆ. ಕಾಶಿ ವಿಶ್ವನಾಥ ಹಾಗೂ ಕಾಳಭೈರವೇಶ್ವರನ ಪೂರ್ಣಾನುಗ್ರಹ ಪಡೆದ ನರೇಂದ್ರ ಮೋದಿ ಮಾತಾ ಗಂಗೆಗೂ ನಮಸ್ಕರಿಸಿ ನಾಮಪತ್ರ ಸಲ್ಲಿಕೆಯ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡರು. ಅದಕ್ಕೂ ಮೊದಲು ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಯನ್ಸ್ NDA ಕೂಟದ ನಾಯಕರೊಂದಿಗೆ ಫೋಟೋ ಪೋಸ್ ಕೊಟ್ಟ ನರೇಂದ್ರ ಮೋದಿ ವಾರಣಾಸಿ ಜನರತ್ತ ಕೈ ಬೀಸಿ ತಮಗೆ ಮತ ನೀಡುವಂತೆ ಕೋರಿಕೊಂಡರು. ಬಿಜೆಪಿ ಅಧ್ಯಕ್ಷ JP ನಡ್ಡಾ, ಗೃಹ ಸಚಿವ ಅಮಿತ್ ಶಾ, ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಹಾಗೂ NDA ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಾಗಿದ್ದರು. ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಮತ್ತು ಚುನಾವಣಾಧಿಕಾರಿ ಕಚೇರಿಯಲ್ಲಿ ಮೋದಿ ನಾಮಪತ್ರ ಸಲ್ಲಿಕೆಯ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿದರು. 3ನೇ ಸಲ ಲೋಕಸಭೆ ಪ್ರವೇಶಿಸುವ ಅಭಿಲಾಷೆಯೊಂದಿಗೆ ಅಧಿಕೃತವಾಗಿ ಈಗ ಮತ್ತೊಮ್ಮೆ ಚುನಾವಣಾ ಅಖಾಡಕ್ಕೆ ಮೋದಿ ಧುಮುಕಿದ್ದಾರೆ. ನರೇಂದ್ರ ಮೋದಿ ಆಯ್ಕೆ ಬಯಸಿ ಸಲ್ಲಿಸಿರುವ ನಾಮಪತ್ರಕ್ಕೆ ಮೊದಲ ಸೂಚಕರಾಗಿ ಪಂಡಿತ್ ಗಣೇಶ್ವರ ಶಾಸ್ತ್ರಿ ಮತ್ತು ನಂತರದ 3 ಜನ ಸೂಚಕರಾಗಿ RSS ಕಾರ್ಯಕರ್ತ ಬೈಜನಾಥ್ ಪಟೇಲ್, OBC ಮುಖಂಡ ಲಾಲ್ ಚಂದ್ ಕುಶ್ವಾ ಮತ್ತು ದಲಿತ ಮುಖಂಡ ಸಂಜಯ್ ಸೋನ್ಕರ್ ಸಹಿ ಹಾಕಿದ್ದಾರೆ. ಸೂಚಕರ ಪಟ್ಟಿಯಲ್ಲಿ ಕಾಣಿಸಿಕೊಂಡಿದ್ದ ಪಶ್ಚಿಮ ಬಂಗಾಳದ ಕಲಾವಿದೆಯ ಹೆಸರು ಕಡೆ ಘಳಿಗೆಯಲ್ಲಿ ಬದಲಾಗಿದೆ. 18ನೇ ಲೋಕಸಭೆಗೆ 24ರಲ್ಲಿ ನಡೆಯುತ್ತಿರುವ ಚುನಾವಣಾ ಪ್ರಕ್ರಿಯೆಯ 7ನೇ ಮತ್ತು ಅಂತಿಮ ಹಂತದ ಮತದಾನ ಬರುವ ಜೂನ್ 1ಕ್ಕೆ ನಿಗದಿಯಾಗಿದೆ. ವಾರಣಾಸಿ ಕ್ಷೇತ್ರದ ಮತದಾರರು ಸಹ ಅಂದೇ ತಮ್ಮ ಹಕ್ಕು ಚಲಾಯಿಸುವವರಿದ್ದಾರೆ. ಬ್ಯೂರೋ ರಿಪೋರ್ಟ್, ವಿಶ್ವ ಪ್ಲಸ್ ಟಿವಿ.